ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ತಾಯಿ, ನಾನು ಅಲ್ಲಿಗೆ ಹೋಗೋದಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ನಾನು ಹೋಗ್ಲೇಬೇಕು. ಈ ಜಗತ್ತಿನ ಎಲ್ಲ ಶಕ್ತಿನೂ ನೀನೇ, ನನಗ್ ಧೈರ್ಯ ತುಂಬೋಳು ನೀನೇ. ಜೈ ಷಷ್ಠಿ ದೇವಿ. ನಾಮ ನಿನ್ನ ಕೀರ್ತಿ ಎಲ್ಲ ದಿಶೆಯಲಿ, ದೇವಿ ಷಷ್ಠಿ ನಮ್ಮ ಪುಷ್ಟಿ ನಿತ್ಯ ಬೆಳೆಯಲಿ. ಸೌಭಾಗ್ಯ ಸೌಭಾಗ್ಯ ನೀಡುವವಳೆ ಮಾತೆ, ನೀನು ಭಕ್ತರನ್ನು ಕಾಯು ದಿವ್ಯ ಭವ್ಯ ಚರಿತೆ. ಶುಭವೂ ಶುಭವೂ ಎಲ್ಲ ಶುಭವೂ ನಿನ್ನ ದಯದಿಂದ. ಅಮ್ಮ ನೀವಾ? ನಿನ್ ಮೊದಲು ಈ ಕಡೆ ಬಾ, ಹುಷಾರು. ಬಾ ಕೆಳಗಡೆ ಬಾ, ನಿಧಾನ. ಅಮ್ಮ, ಯಾವ್ದಾದ್ರು ಮೆಷಿನ್ ಗಿಷಿನ್ ಫಿಟ್ ಮಾಡಿದೀರಾ ನನ್ನೊಳಗಡೆ? ನನಗ್ ಕಷ್ಟ ಇದ್ದಾಗೆಲ್ಲ ಮೆಸೇಜ್ ಬರುತ್ತಲ್ಲ, ತಕ್ಷಣ ಕಾಪಾಡಕ್ ಬಂದ್ಬಿಡ್ತೀರಾ ಅಲ್ಲ? ಹಾಗೆ ಅನ್ಕೋಬಹುದು. ಹಾಗೇನೆ ನಾನ್ ನಿನ್ ಸುತ್ತಮುತ್ತಾನೇ ಇರ್ತೀನಿ, ನಿನಗೆ ಅವಾಗವಾಗ ಕಾಣಿಸ್ಕೋತೀನಿ. ನೀವ್ ಮಾತಾಡೋ ಮಾತಂತೂ ಅರ್ಧ ನನ್ ತಲೆ ಮೇಲೆ ಹೋಗುತ್ತಮ್ಮ. ಆದ್ರೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೀವ್ ಒಬ್ರೇನೆ ನನಗ್ ಅವಶ್ಯಕತೆ ಇದ್ದಾಗೆಲ್ಲ ನನ್ ಜೊತೆಲೇ ಇರ್ತೀರಾ. ಅದಕ್ಕೆ ನನ್ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಮ್ಮ. ಇನ್ ಔಟ್ ಇನ್ ಔಟ್ ಇನ್ ಔಟ್ ಇನ್ ಔಟ್ ಇನ್ ಔಟ್. ನಾನು ನಿಮ್ ಜೊತೆ ಆಟ ಆಡ್ಬೋದಾ? ಸಾರಿ, ಇನ್ನೊಬ್ರನ್ನ ಸೇರ್ಸ್ಕೊಳಕ್ ಜಾಗ ಇಲ್ಲ. ನಾನು ನಿಮ್ ಫ್ರೆಂಡ್ ಆಗ್ಬೋದು. ನಾನ್ ನಿಮ್ ಫ್ರೆಂಡ್ ಆದ್ರೆ ನಾವೆಲ್ಲ ಸೇರಿ ತಿಂಡಿ ತಿನ್ಬೋದು. ನಾವ್ ಯಾವ ದೇವಸ್ಥಾನದ ಸ್ವೀಟು ತಿನ್ನಲ್ಲ. ನಮ್ ಟಿಫಿನ್ ಬಾಕ್ಸ್ ಅಲ್ಲಿ ಸ್ಯಾಂಡ್ವಿಚ್, ನೂಡಲ್ಸ್, ಪಾಸ್ತಾ ಎಲ್ಲ ಇರುತ್ತೆ. ಗೊತ್ತಿದೆ ನಿನ್ಗೆ ಅಮ್ಮ ಅಪ್ಪ ಫ್ಯಾಮಿಲಿ ಯಾರೂ ಇಲ್ಲ. ನಮ್ಗಿದ್ದಾರೆ. ನಮಗ್ ನಿನ್ ಜೊತೆ ಆಟ ಆಡಕ್ ಇಷ್ಟ ಇಲ್ಲ. ಯು ಗೋ ಯು ಗೋ ಯು ಗೋ ಯು ಗೋ. ಹೋಗ್ಲಿ, ನಾನೇನ್ ಅನಾಥ ಹುಡ್ಗಿ ಅಲ್ಲ, ನನ್ಗೂ ತಾಯಿ ಇದ್ದಾಳೆ, ಷಷ್ಠಿ ದೇವಿ. ನಿನ್ ಜೊತೆ ಆಟ ಆಡಕ್ ಇಷ್ಟ ಇಲ್ಲ. ಯು ಗೋ ಯು ಗೋ ಯು ಗೋ ಯು ಗೋ ಯು ಗೋ ಯು ಗೋ ಯು ಗೋ. ನೀನೇ ಆಧಾರ ಷಷ್ಠಿ ದೇವಿ, ದಯೆ ತೋರುವವಳೆ ಷಷ್ಠಿ ದೇವಿ. ನೀನೇ ಆಧಾರ ಷಷ್ಠಿ ದೇವಿ, ದಯೆ ತೋರುವವಳೆ ಷಷ್ಠಿ ದೇವಿ. ನೀನೇ ಆಧಾರ. ಯಾರ್ ನೀವು? ಎಲ್ಲಿಂದ ಬಂದಿದ್ದೀರಾ? ಮೊದಲು ನೀನ್ ಇದನ್ನ ಅರ್ಥ ಮಾಡ್ಕೋ. ನಿನಗೋಸ್ಕರ ನಿನ್ ತಾಯಿ ಇದ್ದಾಳೆ. ನಿನ್ ತಿಂಡಿ ಚೆಲ್ ಹೋಯ್ತಾ? ಜಗದಲ್ಲಿ ಉನ್ನತ ನೀನಮ್ಮ, ಕುಶಲಮಯಮಗೆ ತಾರಮ್ಮ. ನನಗೇನೇ ಆದ್ರೂ ನೀವ್ ಹೇಗ್ ಬರ್ತೀರಾ ಅಮ್ಮ? ಅದನ್ನೆಲ್ಲ ಬಿಡು, ಈಗ ನೀನ್ ಹೇಳು,
ಹೀಗ್ ಬೀಳೋ ಅಂತ ಆಟನ ಯಾಕೆ ಆಡಕ್ ಹೋದೆ? ನನಗೇನಾದ್ರೂ ಆಸೆನಾ ಬಿದ್ದು ಹೇಳೋದಿಕ್ಕೆ? ಅದು ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ. ಹೇಗೆ ನೀವು ನನಗೆ ಅಮ್ಮನೋ ಹಾಗೆ ನನಗೆ ಇನ್ನೊಬ್ರು ಅಮ್ಮನೂ ಇದ್ದಾರೆ, ಷಷ್ಠಿ ದೇವಿ. ಅಲ್ಲಿ ನೋಡಿ, ಆ ಹೂ ತಗೊಳ್ಳೋದಕ್ಕೆ ಹೋಗಿದ್ದೆ ಅವ್ರ ಪೂಜೆಗೋಸ್ಕರ. ಆದ್ರೆ ತುಂಬಾ ಮೇಲಿದೆ. ಆದ್ರೆ ನಿಮ್ಗೆ ಗೊತ್ತಲ್ವಾ ನನಗೆ ಎತ್ತರ ಅಂದ್ರೆ ಎಷ್ಟು ಭಯ ಅಂತ. ಅದಕ್ಕೆ ಅಲ್ಲಿವರೆಗೂ ಹೋಗೋದಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಭಯ ಆಗ್ತಿದೆ ಅಂದಾಗ ಒಂದ್ ಕತೆ ನೆನ್ಪಾಯ್ತು. ಕತೆನಾ? ಕೃಷ್ಣ ಮತ್ತು ಬಲರಾಮಂದು. ನೀನ್ ನಡಿ, ನಾನ್ ನಿನಗೆ ಕತೆ ಹೇಳ್ತೀನಿ. ಎಲ್ಲಿ ಹೋದ ಈ ತರ್ಲೆ ನನ್ ಮಗ? ಅಮ್ಮ ನೋಡಿದ್ರೆ ಇವನ್ ಜವಾಬ್ದಾರಿನೆಲ್ಲ ನನ್ನ ತಲೆ ಮೇಲೆನೆ ಹಾಕಿರ್ತಾರೆ. ನಿಮ್ಗಳದೆಲ್ಲ ಹಳೆ ಮನೆ ಇತ್ತಲ್ಲ, ಅದು ನಾಶ ಆಗಿದೆ ಅಲ್ವಾ? ಈಗ ನಾನು ನಿಮಗೆ ಈ ಹೊಸ ದಾರಿನ ಮಾಡಿದ್ದೀನಿ. ನೀವೆಲ್ಲ ನಿಮ್ಮ ಹೊಸ ಮನೆಗೆ ಹೋಗ್ಬೋದು. ಯಾಕೋ ಕಿರ್ಚ್ತಾ ಇದೆಯಾ? ಕ್ಲೀನ್ ಮಾಡ್ತಾ ಇದ್ದೆ ನಾನು. ನಾನೇನು ತಪ್ಪು ಮಾಡೋದ್ನಾ? ಅದು ಸರಿ, ಹೋಗು, ಅಮ್ಮ ಕರಿತಾ ಇದ್ರು ನೀನ. ಇಲ್ಲ ಹೋಗೋ, ಅಮ್ಮ ಕರಿತಾ ಇದ್ದಾರೆ. ಆಯ್ತು ಹೋಗೋ.